ಜಾತಿ ಗಣತಿ ವರದಿಗೆ ವೀರಶೈವ ಲಿಂಗಾಯತ ಮಹಾಸಭಾ ವಿರೋಧವನ್ನ ಮಾಡಿದೆ. ಲೋಪದೋಷ ಮಂಡಿಸಲು ತಜ್ಞರ ಸಮಿತಿ ರಚಿಸಿದ ಮಹಾಸಭಾ ವೀರಶೈವ ಮಹಾಸಭಾ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘ ಸದ್ಯ ಜಾತಿ ಗಣತಿ ವರದಿಯನ್ನ ವಿರೋಧಿಸಿದೆ. ಜಾತಿ ಗಣತಿಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ವರದಿ ಮಾಡೋದಕ್ಕೆ ತಜ್ಞರ ತಂಡವನ್ನು ಕೂಡ ರಚಿಸಿದೆ, ತಜ್ಞರ ಸಮಿತಿಯನ್ನ ಮಾಡಿದೆ. ನಿವೃತ್ತ IAS ಅಧಿಕಾರಿಗಳ ತಂಡದಿಂದ ಜಾತಿ ಗಣತಿ ಅಧ್ಯಯನವನ್ನ ಮಾಡಿಸೋದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ಮುಂದಾಗಿದೆ. ಮಾಜಿ IAS ಅಧಿಕಾರಿ ಶಿವಮೂರ್ತಿ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಏಪ್ರಿಲ್ 14 ಅಥವಾ 15ರಂದು ವರದಿಯನ್ನ ಸಲ್ಲಿಸಲು ಸಮಿತಿಗೆ ಸೂಚಿಸಲಾಗಿದೆ. ಬಳಿಕ ಸಮುದಾಯದ ಶಾಸಕರ ಸಚಿವರ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸಚಿವ ಈಶ್ವರ್ ಖಂಡ್ರೆಗೆ ಜವಾಬ್ದಾರಿಯನ್ನ ನೀಡಿದೆ ಮಹಾಸಭಾ. ಮಹಾಸಭಾದ ಸಂಪುಟದಲ್ಲಿ ಲೋಪದೋಷದ ವಿವರಗಳನ್ನು ಮಂಡಿಸಲು ಖಂಡ್ರೆಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಅಖಿಲ ಭಾರತ ವೀರಶೈವ ಸಂಘದಿಂದ ಈಗ ಜಾತಿ ಗಣತಿ ವಿರೋಧ ಆಗಿರುವಂಥದ್ದು. ಮೊನ್ನೆ ಸಂಪುಟದಲ್ಲಿ ಮುಚ್ಚಿದ ಲಕೋಟೆಯನ್ನು ತೆರೆದಿರುವಂತಹ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜಾತಿ ಗಣತಿ ವರದಿಯಲ್ಲಿ ಏನು ಲೋಪದೋಷಗಳಿದೆ ಅನ್ನುವಂಥ ಪಟ್ಟಿಯನ್ನು ಮಾಡೋದಕ್ಕೆ ಆ ಒಂದು ಮಹಾಸಭಾದ ಸಂಘ ವತಿಯಿಂದ ಒಂದಷ್ಟು IAS ಅಧಿಕಾರಿಗಳು, ನಿವೃತ್ತ IAS ಅಧಿಕಾರಿಗಳ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ಮೂಲಕ ವರದಿಯನ್ನ ಸಲ್ಲಿಸೋದಕ್ಕೆ ತಿಳಿಸಿರುವಂಥದ್ದು.